ವಿದ್ಯಾರ್ಥಿಗಳೇ, ವಿಜ್ಞಾನದ ಅದ್ಭುತ ಪ್ರಪಂಚ ಪಾಠ ಆದಮೇಲೆ ಇದರ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂದರೆ ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಏನೇನಿದೆ ಅಂತ ನೋಡೋಣ. ನೋಡಿ, ಮೊದಲನೇ ಪ್ರಶ್ನೆ ಖಾಲಿ ಬಿಟ್ಟಿರುವ ಜಾಗಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡುವಂಥದ್ದು. ಅನ್ವೇಷಣೆ ಮತ್ತು ಪ್ರಶ್ನಿಸುವಿಕೆ ಡ್ಯಾಶ್ ಹಂತದಿಂದ ಪ್ರಾರಂಭವಾಗುತ್ತದೆ, ಬಾಲ್ಯದ ಹಂತದಿಂದ ಪ್ರಾರಂಭವಾಗುತ್ತದೆ. ಎರಡನೇದು, ವಿಜ್ಞಾನದ ಅತ್ಯಂತ ರೋಚಕವೆನಿಸುವ ವಿಚಾರವೆಂದರೆ ಅದು ಡ್ಯಾಶ್, ಅದು ಸರ್ವವ್ಯಾಪಿ ಅಲ್ವಾ. ಮೂರನೇದು, ವಿಜ್ಞಾನವು ಬೃಹತ್ ಮತ್ತು ಕೊನೆಯಾಗದ ಡ್ಯಾಶ್ನಂತಿದೆ, ಒಗಟಿನಂತಿದೆ. ವಿಜ್ಞಾನವು ಬೃಹತ್ ಮತ್ತು ಕೊನೆಯಾಗದ ಒಗಟಿನಂತಿದೆ. ನಾಲ್ಕನೇದು, ನೂತನ ಆವಿಷ್ಕಾರಗಳು ಪ್ರಪಂಚದ ಬಗೆಗಿನ ನಮ್ಮ ತಿಳುವಳಿಕೆಯನ್ನು ಡ್ಯಾಶ್ ಮಾಡುತ್ತವೆ, ಬದಲಾವಣೆ ಮಾಡುತ್ತವೆ. ಅಂದರೆ ಹೊಸ ಹೊಸ ಆವಿಷ್ಕಾರಗಳು ಪ್ರಪಂಚದ ಬಗೆಗಿನ ನಮ್ಮ ತಿಳುವಳಿಕೆನ ಬದಲಾಯಿಸ್ತವೆ. ಐದನೇದು, ಚಳಿಗಾಲದಲ್ಲಿ ಡ್ಯಾಶ್ ನೀರಿನ ಸ್ನಾನವು ಆರಾಮದಾಯಕ, ಬಿಸಿ ನೀರಿನ ಸ್ನಾನವು ಆರಾಮದಾಯಕ. ಆರನೇದು, ಪ್ರಯೋಗಗಳ ಮೂಲಕ ಉತ್ತರಗಳನ್ನು ಕಂಡು ಹಿಡಿಯುವ ಪ್ರಕ್ರಿಯೆಯನ್ನು ಡ್ಯಾಶ್ ಎನ್ನುತ್ತಾರೆ, ವೈಜ್ಞಾನಿಕ ವಿಧಾನ ಎನ್ನುತ್ತಾರೆ. ಪ್ರಯೋಗಗಳ ಮೂಲಕ ಉತ್ತರಗಳನ್ನು ಕಂಡುಹಿಡಿತಕ್ಕಂಥ ಪ್ರಕ್ರಿಯೆಯನ್ನು ವೈಜ್ಞಾನಿಕ ವಿಧಾನ ಅಂತಾರೆ. ಏಳನೇದು, ಡ್ಯಾಶ್ ಎಂಬುದು ವಸ್ತುಗಳನ್ನು ಸೂಕ್ಷ್ಮವಾಗಿ ಗಮನಿಸುವ ಪ್ರಕ್ರಿಯೆ, ವೀಕ್ಷಣೆ ಎಂಬುದು ವಸ್ತುಗಳನ್ನು ಸೂಕ್ಷ್ಮವಾಗಿ ಗಮನಿಸುವ ಪ್ರಕ್ರಿಯೆ. ಎಂಟನೇದು, ಪರೀಕ್ಷಿಸಬಹುದಾದ ವಿವರಣೆಯನ್ನು ಡ್ಯಾಶ್ ಎನ್ನುತ್ತಾರೆ, ಊಹೆ ಎನ್ನುತ್ತಾರೆ. ಪರೀಕ್ಷಿಸಬಹುದಾದ ವಿವರಣೆಯನ್ನು ಊಹೆ ಎನ್ನುತ್ತಾರೆ. ಒಂಬತ್ತನೇದು, ನಾವು ಪ್ರಯೋಗಗಳನ್ನು ಮಾಡುವ ಸ್ಥಳ ಡ್ಯಾಶ್, ವಿಜ್ಞಾನ ಪ್ರಯೋಗಾಲಯ, ಲ್ಯಾಬ್ ಅಂತ ಕರಿತೀವಿ. ಪ್ರಯೋಗಗಳನ್ನು ನಾವೆಲ್ಲಿ ಮಾಡ್ತೀವಿ ಅಂದರೆ ಲ್ಯಾಬೊರೇಟರಿಯಲ್ಲಿ ಮಾಡ್ತೇವೆ. ಹತ್ತನೇದು, ವಿಜ್ಞಾನವು ನಮಗೆ ಡ್ಯಾಶ್ ಬಗೆಹರಿಸಲು ಸಹಾಯ ಮಾಡುತ್ತದೆ, ವಿಜ್ಞಾನವು ನಮಗೆ ಡ್ಯಾಶ್ ಬಗೆಹರಿಸಲು ಸಹಾಯ ಮಾಡುತ್ತದೆ, ಸಮಸ್ಯೆಗಳನ್ನು ಬಗೆಹರಿಸಲು ಸಹಾಯ ಮಾಡುತ್ತದೆ. ಹನ್ನೊಂದನೇದು, ವಿಜ್ಞಾನಿಗಳು ಪರಿಸರವನ್ನು ಅರ್ಥ ಮಾಡಿಕೊಳ್ಳಲು ಡ್ಯಾಶ್ ವಿಧಾನವನ್ನು ಬಳಸುತ್ತಾರೆ, ವೈಜ್ಞಾನಿಕ ವಿಧಾನವನ್ನು ಬಳಸುತ್ತಾರೆ. ಹನ್ನೆರಡನೇದು, ವಿಜ್ಞಾನದಲ್ಲಿ ಕಲ್ಪನೆಗಳನ್ನು ಡ್ಯಾಶ್ ಮಾಡಿ ಪರೀಕ್ಷಿಸಲಾಗುತ್ತದೆ, ಪ್ರಯೋಗಗಳನ್ನು ಮಾಡಿ ಪರೀಕ್ಷಿಸಲಾಗುತ್ತದೆ. 13ನೇದು, ದೊಡ್ಡ ಸಮಸ್ಯೆಗಳನ್ನು ಪರಿಹರಿಸಲು ವಿಜ್ಞಾನಿಗಳು ಬಹುಪಾಲು ಡ್ಯಾಶ್ಗಳಲ್ಲಿ ಕೆಲಸ ಮಾಡುತ್ತಾರೆ, ತಂಡಗಳಲ್ಲಿ ಕೆಲಸ ಮಾಡ್ತಾರೆ. ಅಂದರೆ ವಿಜ್ಞಾನಿಗಳು ಒಂದು ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಅವರು ದೊಡ್ಡ ದೊಡ್ಡ ತಂಡಗಳಲ್ಲಿ ಕೆಲಸ ಮಾಡ್ತಾರೆ ಅವರು. 14ನೇದು, ವೈಜ್ಞಾನಿಕ ವಿಧಾನವನ್ನು ಅನುಸರಿಸುವ ವ್ಯಕ್ತಿ ಡ್ಯಾಶ್ ಅಂತೆ ಕೆಲಸ ಮಾಡುತ್ತಾರೆ, ವಿಜ್ಞಾನಿ ಅಂತೆ ಕೆಲಸ ಮಾಡ್ತಾರೆ. ಅಂದರೆ ವೈಜ್ಞಾನಿಕ ವಿಧಾನ ಯಾರೇ ಅನುಸರಿಸಿದ್ರು ಅವರು ವಿಜ್ಞಾನಿನೇ. ಎರಡನೇದು ನೋಡಿ, ಗುಂಪಿಗೆ ಸೇರದ ಪದಗಳನ್ನು ಆರಿಸಿ ಬರೆಯಿರಿ. ಮೊದಲನೇದು, ಆಹಾರ, ಗಾಳಿ, ಮೊಬೈಲ್, ನೀರು. ಇದು ಮೊಬೈಲ್ ಇಲ್ಲಿ ಗುಂಪಿಗೆ ಸೇರಲ್ಲ. ಆಹಾರ, ಗಾಳಿ, ನೀರು ಅವು ಸಹಜವಾಗಿ ನಿಸರ್ಗದಲ್ಲಿ ಸಿಗ್ತಕ್ಕಂಥವು. ಮೊಬೈಲು ನಾವು ತಯಾರು ಮಾಡಿರೋಂಥದ್ದು ಮನುಷ್ಯ. 16ನೇದು, ನೀರು, ಹಿಮ, ನೀರಾವರಿ, ಹೊಗೆ. ಇವುಗಳಲ್ಲಿ ಗುಂಪಿಗೆ ಸೇರದ ಪದ ಹೊಗೆ. 17ನೇದು, ಅಳತೆ ಪಟ್ಟಿ, ಪೆಟ್ರೋಲ್, ಲೋಹದ ಕೀಲಿ, ರಬ್ಬರ್. ಇದರೊಳಗಡೆ ಪೆಟ್ರೋಲ್ ಅನ್ನುವಂಥದ್ದು ಗುಂಪಿಗೆ ಸೇರದ ಪದ. 18ನೇದು, ಸೂರ್ಯ, ಚಂದ್ರ, ನಕ್ಷತ್ರ, ಭೂಮಿ. ಇದರಾಗೆ ಗುಂಪಿಗೆ ಸೇರದೇ ಇರತಕ್ಕಂಥ ಪದ ಅಂತ ಹೇಳಿದ್ರೆ ಭೂಮಿ. ಯಾಕಂದರೆ ಸೂರ್ಯ, ಚಂದ್ರ, ನಕ್ಷತ್ರವೆಲ್ಲ ಆಕಾಶಕಾಯಿಗಳು, ಆಕಾಶದಲ್ಲಿ ಇರುವಂಥದ್ದು. 19ನೇದು, ಬಾಟಲ್, ನದಿ, ಮರ, ಕುರಿ. ಬಾಟಲ್ ಅನ್ನುವಂಥದ್ದು ಇಲ್ಲಿ ಗುಂಪಿಗೆ ಸೇರಿದ ಪದ. 20ನೇದು, ಅವಲೋಕನ, ಊಹೆ, ನಂಬಿಕೆ, ಪ್ರಯೋಗ. ಇದರಲ್ಲಿ ನಂಬಿಕೆ ಅನ್ನುವಂಥದ್ದು ಗುಂಪಿಗೆ ಸೇರಿದ ಪದ. ಉಳಿದಿರ ಅವಲೋಕನ, ಊಹೆ, ಪ್ರಯೋಗ ಇವೆಲ್ಲ ವೈಜ್ಞಾನಿಕ ವಿಧಾನದಲ್ಲಿ ಬರುವಂಥದ್ದು. ಎ ಮತ್ತು ಬಿ ಪಟ್ಟಿಯೊಂದಿಗೆ ಹೊಂದಿಸಿ. ಇಲ್ಲಿ ಬೀಜ ಎ ಇರುವಂಥದ್ದು ಅದು ಸಸ್ಯ ಆಗುತ್ತೆ, 4ನೇದಕ್ಕೆ ಹೊಂದಿಕೆ ಆಗುತ್ತೆ. ಬಿ ಕರು ಇರುವಂಥದ್ದು ಹಸುವಿಗೆ ಹೊಂದಿಕೆ ಆಗುತ್ತೆ, ಕರು ಹಸು. ಸಿ ಕಂಬಳಿ ಹುಳ, ಅದು 2ಕ್ಕೆ ಚಿಟ್ಟೆ, ಕಂಬಳಿ ಹುಳ ಚಿಟ್ಟೆಯಾಗಿ ಪರಿವರ್ತನೆ ಆಗುತ್ತೆ. ಡಿ ಮೊಟ್ಟೆ ಕೋಳಿ ಮರಿಯಾಗಿ ಅದು ಹೊರಬರುತ್ತೆ.
ನೆಕ್ಸ್ಟ್ 22ನೇದು ನೋಡಿ, ಆವೀಕರಣ. ಅದು ನೀರಿನ ಹನಿಗಳು ಮೇಲೇರುವುದು. ಆವೀಕರಣ ಅಂದರೆ ಬಿಸಿಲು ಬಿದ್ದಾಗ ನೀರು ಏನಾಗುತ್ತೆ, ಆವಿಯಾಗಿ ಮೇಲೇರುತ್ತೆ ಅದು. 2ನೇದು ಸಾಂದ್ರೀಕರಣ. ನೀರಿನ ಹನಿಗಳು ಮೋಡ ಆಗುವಂಥದ್ದು. ನೀರಿನ ಹನಿ ಮೋಡ ಆಗೋದಕ್ಕೆ ಸಾಂದ್ರೀಕರಣ ಅಂತ ಕರೀತಾರೆ. ಸಿ, ನೀರಿನ ಹನಿಗಳು ಕೆಳಗೆ ಬೀಳುವಿಕೆ. ಅದು ಮಳೆ ಮತ್ತು ಹಿಮದ ರೂಪದಲ್ಲಿ ಮಳೆ ಬೀಳುತ್ತೆ. ಸಂಗ್ರಹಣೆ. ಡಿ. 2ನೇದು ನದಿ, ಕೆರೆ, ಸಾಗರಗಳಲ್ಲಿ ನೀರು ಒಟ್ಟುಗೂಡುವುದು. ನೋಡಿ, ಅದು ಈ 22ನೇ ಪ್ರಶ್ನೆ ಏನಿದೆ, ಇಲ್ಲಿ ನೀರು ಯಾವ ರೀತಿಯಲ್ಲಿ ಆವಿಯಾಗುತ್ತೆ ಭೂಮಿಯಿಂದ ಮೇಲೆ ಹೋಗಿ, ಅಲ್ಲಿ ಹೇಗೆ ಸಾಂದ್ರೀಕರಣ ಆಗುತ್ತೆ ಮೋಡ ಆಗಿ, ನೀರಿನ ಹನಿಗಳು ಹೇಗೆ ಮಳೆಯಾಗಿ ಬೀಳುತ್ತೆ, ಮತ್ತು ಬಿದ್ದ ಮೇಲೆ ಸಂಗ್ರಹಣೆ ಹೇಗಾಗುತ್ತೆ ಅನ್ನೋದನ್ನು ಇಲ್ಲಿ ನಾವು ಕಲ್ತ್ಕೋಬಹುದು. 23ನೇದು ಅವಲೋಕನ ಅನ್ನುವಂಥದ್ದು ಗಮನಹರಿಸಿ ನೋಡುವಂಥದ್ದು. ಅವಲೋಕನ ಅಂದರೆ ವೀಕ್ಷಣೆ. ಸೊ ಗಮನಹರಿಸಿ ನೋಡುವಂಥದ್ದು. 2ನೇದು ಊಹೆ. ಅದು ಊಹೆ. 3ನೇದಿದೆ ನೋಡಿ, ಊಹೆ ಅಥವಾ ಊಹಾತ್ಮಕ ಉತ್ತರ. ಸಿ, ಪ್ರಯೋಗ. ಪ್ರಯೋಗ ಅನ್ನೋಂಥ ಊಹೆಯನ್ನು ಪರೀಕ್ಷಿಸ್ತಕ್ಕಂಥದ್ದು. ಡಿ, ತೀರ್ಮಾನ. ತೀರ್ಮಾನ ಅದು ಸಾಕ್ಷ್ಯಾಧಾರಿತ ಅಂತಿಮ ತೀರ್ಮಾನ. ಸೊ ಇದು ವಿಜ್ಞಾನದ ಪದ್ಧತಿಯನ್ನು ಇಲ್ಲಿ ವಿವರಣೆಯನ್ನು, ಹಂತಗಳು, ವೈಜ್ಞಾನಿಕ ಪದ್ಧತಿಯ ಹಂತಗಳನ್ನು ಇಲ್ಲಿ ಕೊಟ್ಟಿರೋಂಥದ್ದು. 4ನೇದಕ್ಕೆ ನೋಡಿ, ಈ ಕೆಳಗೆ ಕೊಟ್ಟಿರುವ ಪ್ರತಿ ಪ್ರಶ್ನೆಗೆ ನೀಡಿರುವ 4 ಪರ್ಯಾಯಗಳಲ್ಲಿ ಅತ್ಯಂತ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ. ಕುತೂಹಲ ನಮಗೆ ಏನನ್ನು ಕೇಳಲು ಪ್ರೇರಣೆ ನೀಡುತ್ತದೆ. 24ನೇದು ಪ್ರಶ್ನೆ ಕೇಳಲು ಪ್ರೇರಣೆ ನೀಡುತ್ತೆ. ವಿಜ್ಞಾನವು ನಮಗೆ ಏನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಪರಿಸರವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ಬಿ. 25ನೇದಕ್ಕೆ ಬಿ, ಪರಿಸರ ಅರ್ಥ ಮಾಡ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. 26ನೇದು ನೀರು ಎಲ್ಲಿಂದ ದೊರೆಯುತ್ತದೆ. ನದಿ, ಕೆರೆ, ಕೊಳ, ಮೇಲಿನ ಎಲ್ಲವೂ. ಸೊ ಮೇಲಿನ ಎಲ್ಲವೂ, ನದಿಯಿಂದನೂ ಸಿಗುತ್ತೆ, ಕೆರೆಯಿಂದನೂ ಸಿಗುತ್ತೆ, ಕೊಳದಿಂದನೂ ಸಿಗುತ್ತೆ. 27ನೇದು ಜಗತ್ತನ್ನು ಅನ್ವೇಷಿಸಲು ಮತ್ತು ಅರ್ಥ ಮಾಡಿಕೊಳ್ಳಲು ಈ ಕೆಳಗಿನ ಯಾವ ವಿಷಯ ಸಹಾಯ ಮಾಡುತ್ತದೆ. ವಿಜ್ಞಾನ ವಿಷಯ ಸಹಾಯ ಮಾಡುತ್ತೆ ಜಗತ್ತನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ. ಬೇರೆಯೂ ಸಹಾಯ ಮಾಡುತ್ತೆ, ಸಮಾಜನೂ ಸಹಾಯ ಮಾಡುತ್ತೆ, ಕನ್ನಡನೂ ಮಾಡುತ್ತೆ, ಗಣಿತನೂ ಮಾಡುತ್ತೆ. ಆದರೆ ಈ ಪಾಠದಲ್ಲಿ ನಮಗೆ ಬರುವಂಥದ್ದು ವಿಜ್ಞಾನದಿಂದ ನಾವು ಜಗತ್ತನ್ನು ಅನ್ವೇಷಿಸ್ತೀವಿ ಮತ್ತು ಅರ್ಥ ಮಾಡ್ಕೊಳ್ತೀವಿ. 28ನೇದು ವಿಜ್ಞಾನವು ಇದರ ಮೇಲೆ ಅವಲಂಬಿತವಾಗಿದೆ, ಪ್ರಯೋಗಗಳ ಮೇಲೆ ಅವಲಂಬಿತವಾಗಿದೆ. ಅದು ಅಭಿಪ್ರಾಯದ ಮೇಲೂ ಅವಲಂಬಿತವಾಗಿಲ್ಲ, ಮೂಢನಂಬಿಕೆ ಮೇಲೂ ಆಗಿಲ್ಲ, ಕಥೆಗಳ ಮೇಲೂ ಆಗಿಲ್ಲ. 29ನೇದು ಜೀವಿಗಳಿರುವ ಏಕೈಕ ಗ್ರಹ ಅದು ಭೂಮಿ. ಯಾವುದು? 4ನೇದು ಡಿ. ಬೇರೆ ಕಡೆ ಮಂಗಳ, ಗುರು, ಬುಧದಲ್ಲಿ ಜೀವಿಗಳಿಲ್ಲ ಅನ್ನೋದ್ರ ಬಗ್ಗೆ ವಿಜ್ಞಾನಿಗಳು ತಮ್ಮ ಸಂಶೋಧನೆಯಲ್ಲಿ ತಿಳಿಯಪಡಿಸಿದ್ದಾರೆ. 30ನೇದು ಭೂಮಿಯು ಬೆಳಕು ಮತ್ತು ಶಾಖವನ್ನು ಇದರಿಂದ ಪಡೆಯುತ್ತೆ, ಸೂರ್ಯನಿಂದ ಪಡೆಯುತ್ತೆಯೇ. ಬೀಜವು 31ನೇದು ಬೀಜವು ಗಿಡವಾಗಿ ಬೆಳೆಯಲು ಬೇಕಾದ ಅಂಶಗಳು ಯಾವುವು. ಮಣ್ಣು, ಗಾಳಿ, ಪೋಷಕಾಂಶ, ಮೇಲಿನ ಎಲ್ಲವೂ ಬೇಕು. ಬೀಜ ಗಿಡವಾಗಿ ಬೆಳೆಯಲಿಕ್ಕೆ ಮಣ್ಣು ಬೇಕಾಗತ್ತೆ, ಗಾಳಿ ಬೇಕಾಗತ್ತೆ, ಪೋಷಕಾಂಶನೂ ಬೇಕಾಗತ್ತೆ. 32ನೇದು ನೀರು ಮಂಜುಗಡ್ಡೆಯಾಗುವುದು ಬಿಸಿ ಮಾಡಿದಾಗ ಆಗುತ್ತೋ, ಕುದಿಸಿದಾಗ ಆಗುತ್ತೋ, ತಂಪು ಮಾಡಿದಾಗ ಆಗುತ್ತೋ, ಯಾವುದೂ ಅಲ್ಲ. ಅದು ತಂಪು ಮಾಡಿದಾಗ ಆಗುತ್ತೆ. ನೀರನ್ನು ತಂಪು ಮಾಡಿದಾಗ ಅದು ಮಂಜುಗಡ್ಡೆ ಆಗುತ್ತೆ. ಬಿಸಿ ಮಾಡಿದಾಗ ಏನಾಗುತ್ತೆ? ಅನಿಲ ಆಗುತ್ತೆ, ಅದು ಹಬೆ ಆಗುತ್ತೆ. 33ನೇದು ಕೆಳಗಿನವುಗಳಲ್ಲಿ ಯಾವುದು ಬಹಳಷ್ಟು ಸಂದರ್ಭಗಳಲ್ಲಿ ನೈಸರ್ಗಿಕ ಅಲ್ಲ. ಕಾಮನಬಿಲ್ಲು ನೈಸರ್ಗಿಕ, ಮಿಂಚು ನೈಸರ್ಗಿಕ, ಮಳೆ ನೈಸರ್ಗಿಕ, ಮಾಲಿನ್ಯ ನೈಸರ್ಗಿಕ ಘಟನೆ ಅಲ್ಲ. ಯಾಕಂದರೆ ಅದು ಮನುಷ್ಯನ ಒಂದು ಅವಾಂತರದಿಂದ, ವಾಹನಗಳಿಂದ ಆಗುತ್ತೆ ಮಾಲಿನ್ಯ, ಅಥವಾ ಕಾರ್ಖಾನೆಗಳಿಂದ ಆಗುತ್ತೆ. 34ನೇದು ಕೆಳಗಿನವುಗಳಲ್ಲಿ ಯಾವುದು ವೈಜ್ಞಾನಿಕ ವಿಧಾನ ಹಂತವಲ್ಲ. ಊಹೆನೂ ವೈಜ್ಞಾನಿಕ ವಿಧಾನನೇ, ತೀರ್ಮಾನವೂ ವೈಜ್ಞಾನಿಕ ವಿಧಾನನೇ, ಪ್ರಶ್ನೆಯೂ ಸಹ ವೈಜ್ಞಾನಿಕ ವಿಧಾನ, ಕನಸು ಅಲ್ಲ. ಸಿ, ಕನಸು ವೈಜ್ಞಾನಿಕ ವಿಧಾನದ ಹಂತ ಅಲ್ಲ. 34ನೇದಕ್ಕೆ. 35ನೇದು ವೈಜ್ಞಾನಿಕ ವಿಧಾನವು ಏನನ್ನು ಒಳಗೊಂಡಿದೆ. ಅದು ಊಹೆಯ ಕೆಲಸ ಒಳಗೊಂಡಿದೆಯೋ, ಅಥವಾ ಮೂಢನಂಬಿಕೆಯನ್ನು ಒಳಗೊಂಡಿದೆಯೋ, ಕ್ರಮಬದ್ಧವಾದ ತನಿಖೆ, ಯಾದೃಚ್ಛಿಕ ಪ್ರಯೋಗ. ಯಾವುದನ್ನು ಒಳಗೊಂಡಿದೆ ಅಂದರೆ ಕ್ರಮಬದ್ಧವಾದ ತನಿಖೆಯನ್ನು ಅದು ಒಳಗೊಂಡಿದೆ. ನೋಡಿ, 5ನೇದು ಹೇಳಿಕೆ ಸರಿ ಇದ್ದರೆ ಸರಿ ಎಂದು, ತಪ್ಪಿದ್ದರೆ ತಪ್ಪು ಎಂದು ಗುರುತಿಸಬೇಕು. 36ನೇದು ನಾವು ಶಾಲೆಗೆ ಸೇರಿದ ಮೇಲೆ ಪ್ರಶ್ನೆಗಳನ್ನು ಕೇಳಲು ಪ್ರಾರಂಭಿಸುತ್ತೇವೆ. ಅಲ್ವಾ,
ತಪ್ಪದು. ಯಾಕೆ ಅಂದರೆ ನಾವು ಚಿಕ್ಕ ಮಗು ಇದ್ದಾಗಲೇ ಪ್ರಶ್ನೆಗಳನ್ನ ಕೇಳ್ತೇವೆ. ನೀವು ಚಿಕ್ಕ ಮಕ್ಕಳನ್ನ ಮನೇಲಿ ಗಮನಿಸಿರ್ಬೋದು, ಅವ್ರು ಪ್ರಶ್ನೆಗಳನ್ನ ಕೇಳ್ತಲೇ ಇರ್ತಾರೆ. ನೀವು ಸಹ ಪ್ರಶ್ನೆಗಳನ್ನು ಶಾಲೆಗೆ ಸೇರೋದಕ್ಕಿಂತ ಮುಂಚೆನೇ ಮಕ್ಕಳಿದ್ದಾಗಲೂ ಸಹ ಕೇಳಿರ್ತೀರಿ. 37ನೇದು, ಪ್ರಶ್ನೆಗಳನ್ನು ಕೇಳುವುದು ವಿಜ್ಞಾನದಲ್ಲಿ ಪ್ರೋತ್ಸಾಹಿತವಾಗಿದೆ. ಸರಿ, ಪ್ರಶ್ನೆಗಳಿಂದಲೇ ಕುತೂಹಲದಿಂದ ಪ್ರಶ್ನೆ ಬರುತ್ತೆ, ಪ್ರಶ್ನೆಗಳಿಂದ ಆವಿಷ್ಕಾರ ಆಗುತ್ತೆ. ವಿಜ್ಞಾನದಲ್ಲಿ ಆವಿಷ್ಕಾರಗಳಿಗೆ ಮಿತಿ ಇದೆ. 38ನೇದು ತಪ್ಪು. ಆವಿಷ್ಕಾರಗಳು ಮಿತಿನೇ ಇಲ್ಲ, ಅಷ್ಟೊಂದು ಆವಿಷ್ಕಾರಗಳು ಮಾಡಲಿಕ್ಕೆ ಸಾಧ್ಯ ಇದೆ, ವಿಜ್ಞಾನಿಗಳು ಮಾಡ್ತಲೇ ಇರ್ತಾರೆ. 39ನೇದು, ಪ್ರಕೃತಿಯ ವೈವಿಧ್ಯತೆ ನಮ್ಮಲ್ಲಿ ಕುತೂಹಲವನ್ನು ಹುಟ್ಟಿಸುತ್ತದೆ. ಹೌದು, ಹುಟ್ಟಿಸುತ್ತೆ ನಮಗೆ ಅಲ್ವಾ? ಸರಿ, ಅದು 39ನೇ ಪ್ರಶ್ನೆ ಸರಿ. ವೈವಿಧ್ಯತೆ ನಮ್ಮಲ್ಲಿ ಎಷ್ಟು ಕುತೂಹಲವನ್ನು ಹುಟ್ಟಿಸುತ್ತೆ. 40ನೇದು, ನಕ್ಷತ್ರಗಳು ಹೊಳಿತಾವಲ್ವಾ? ನಕ್ಷತ್ರಗಳು ಹೊಳೆಯುತ್ತವೆ. ಸೊ ಅದು ಸರಿ ಇದೆ. 41ನೇದು, ಉಸಿರಾಡಲು ಗಾಳಿ ಅಗತ್ಯವಿಲ್ಲ. ಉಸಿರಾಡಲು ಗಾಳಿ ಅಗತ್ಯ ಇದೆಯಲ್ವಾ? ಆದ್ದರಿಂದ ಇದು ತಪ್ಪು. ನೀರನ್ನು ತಂಪು ಮಾಡಿದಾಗ ಹಬೆಯಾಗುತ್ತದೆ. ತಪ್ಪು. ನೀರನ್ನು ತಂಪು ಮಾಡಿದಾಗ ಅದೇನಾಗುತ್ತೆ? ಮಂಜುಗಡ್ಡೆ ಆಗುತ್ತಲ್ವಾ? ಹಿಂದಿನ ಪ್ರಶ್ನೆಯಲ್ಲಿ ನೋಡಿದ್ವಿ ನಾವು. 43ನೇದು, ಏನು, ಹೇಗೆ ಎಂಬ ಪ್ರಶ್ನೆಗಳನ್ನು ಕೇಳುವುದರಿಂದ ವೈಜ್ಞಾನಿಕ ವಿಚಾರಣೆ ಪ್ರಾರಂಭವಾಗುತ್ತದೆ. ಸರಿ, ವೈಜ್ಞಾನಿಕ ವಿಧಾನದ ಹಂತನೇ ಏನು, ಏಕೆ ಅನ್ನುವಂಥದ್ದು ಪ್ರಾರಂಭ ಆಗುವಂಥದ್ದು. 44ನೇದು, ಊಹೆ ಎಂದರೆ ನಿರ್ಣಯ. ಊಹೆ ಎಂದರೆ ನಿರ್ಣಯ ಅಲ್ಲ, ತಪ್ಪದು. ಯಾಕೆಂದರೆ ಊಹೆ ಅಂದರೆ ಊಹೆನೇ ಇರುತ್ತದು. ಆಮೇಲೆ ಅದನ್ನು ವೈಜ್ಞಾನಿಕ ವಿಧಾನದಲ್ಲಿ ಅದನ್ನು ಮಾಡಿದಾಗ ಮಾತ್ರ ಅದು ವೈಜ್ಞಾನಿಕ ವಿಧಾನದಲ್ಲಿ ಪ್ರಯೋಗ ಮಾಡಿ ಅದು ನಿಜನ ತಪ್ಪು ಅನ್ನೋಂಥದ್ದನ್ನು ಕಂಡುಕೊಳ್ಳಲಾಗುತ್ತೆ. 45ನೇದು, ವಿಜ್ಞಾನಿಗಳು ಸದಾ ಸಾಕ್ಷ್ಯ ಮತ್ತು ತಾರ್ಕಿಕತೆಯ ಮೇರೆಗೆ ನಂಬಿಕೆಯನ್ನು ಇಡುತ್ತಾರೆ. ಸರಿ, ಸಾಕ್ಷ್ಯ ಬೇಕೇ ಬೇಕು. ವಿಜ್ಞಾನಿಗಳು ಅದರ ಮೇಲೇ ನಂಬಿಕೆ ಇಡ್ತಾರೆ, ಸುಮ್ಮನೆ ಅವರು ಮೂಢನಂಬಿಕೆಗಳನ್ನು ಮಾಡಲ್ಲ. 46ನೇದು ನೋಡಿ, ವಿಜ್ಞಾನವು ಮೂಢನಂಬಿಕೆಗಳನ್ನು ಆಧರಿಸಿದೆ. ತಪ್ಪಲ್ವಾ? ವಿಜ್ಞಾನವು ಮೂಢನಂಬಿಕೆಗಳನ್ನು ಆಧರಿಸಿಲ್ಲ, ಸಾಕ್ಷ್ಯ ಮೇಲಿನ ಇದರಲ್ಲಿದೆ, ತಾರ್ಕಿಕತೆ ಮೇಲೆ ಅವಲಂಬಿಸಿದೆ. 47ನೇದು, ವಿಜ್ಞಾನವು ಕೇವಲ ವಿಜ್ಞಾನಿಗಳಿಗೆ ಮಾತ್ರ ಉಪಯುಕ್ತವಾಗಿದೆ. ತಪ್ಪಲ್ವಾ? ವಿಜ್ಞಾನವು ಎಲ್ಲರಿಗೂ ಉಪಯೋಗ ಆಗಿದೆ, ಸಾರ್ವಜನಿಕರಿಗೆ, ಪ್ರತಿಯೊಬ್ಬರಿಗೂ ಸಹ. 48ನೇದು, ಪ್ರಯೋಗಗಳನ್ನು ಪುನರಾವರ್ತಿಸುವುದು ಫಲಿತಾಂಶಗಳ ನಿಖರತೆಯನ್ನು ಖಚಿತಪಡಿಸುತ್ತದೆ. ಸರಿ, ಪ್ರಯೋಗಗಳನ್ನು ಪುನರಾವರ್ತಿಸೋದ್ರಿಂದ ಫಲಿತಾಂಶದ ನಿಖರತೆ ಹೆಚ್ಚಾಗತ್ತೆ. ಈಗ 6ನೇ ಸಬ್ಸೆಕ್ಷನ್ನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸ್ತಕ್ಕಂಥದ್ದು. ವಿಜ್ಞಾನದ ಅಧ್ಯಯನಕ್ಕೆ ಪ್ರೇರಣೆ ನೀಡುವ ಮೊದಲ ಹಂತ ಯಾವುದು? ವಿಜ್ಞಾನದ ಅಧ್ಯಯನಕ್ಕೆ ಪ್ರೇರಣೆ ನೀಡುವ ಮೊದಲ ಹಂತ ಯಾವುದು? ಕುತೂಹಲ. ಕುತೂಹಲದಿಂದ ಪ್ರಶ್ನೆ ಹುಟ್ಕೊಳ್ಳುತ್ತೆ, ಮೊದಲು ಕುತೂಹಲ. 50ನೇದು, ಅವಲೋಕನ ವೈಜ್ಞಾನಿಕ ಪ್ರಕ್ರಿಯೆಯ ಮುಖ್ಯ ಚಟುವಟಿಕೆಯಾಗಿದೆ. ಸೊ 50ನೇದಕ್ಕೆ ಅವಲೋಕನ ವೈಜ್ಞಾನಿಕ ಪ್ರಕ್ರಿಯೆಯಲ್ಲಿ ಮುಖ್ಯ ಚಟುವಟಿಕೆ ಯಾವುದು ಅಂತ ಹೇಳಿದ್ರೆ ಅವಲೋಕನ ಅಲ್ವಾ? ವೀಕ್ಷಣೆ ಮಾಡೋದ್ರಿಂದ ಮೊದಲು ಸ್ಟಾರ್ಟ್ ಆಗುತ್ತೆ. ಮೊದಲು ಕುತೂಹಲ, ಅದರಿಂದ ಪ್ರಶ್ನೆ ಬರುತ್ತೆ. ಮುಖ್ಯ ಚಟುವಟಿಕೆ ಯಾವುದು ಅಂದರೆ ಅವಲೋಕನ. 51ನೇದು, ವೈಜ್ಞಾನಿಕ ಪ್ರಕ್ರಿಯೆಯಲ್ಲಿ ವಿಜ್ಞಾನ ಮುಖ್ಯವಾಗಿ ಯಾವುದರ ಕುರಿತಾಗಿದೆ? ಸೊ ವಿಜ್ಞಾನವು ನೈಸರ್ಗಿಕ ಜಗತ್ತನ್ನು ವೀಕ್ಷಣೆ ಮತ್ತು ಪ್ರಯೋಗಗಳ ಮೂಲಕ ಅರ್ಥ ಮಾಡಿಕೊಳ್ಳುವ ಮುಖ್ಯ ವಿಧಾನವಾಗಿದೆ. ಸೊ ಇಲ್ಲಿ ನೈಸರ್ಗಿಕ ಜಗತ್ತನ್ನು ವೀಕ್ಷಣೆ ಮತ್ತು ಪ್ರಯೋಗಗಳ ಮೂಲಕ ಅರ್ಥ ಮಾಡಿಕೊಳ್ಳುವಂತಹದ್ದು ವಿಜ್ಞಾನದ ಮುಖ್ಯ ವಿಧಾನ. 52ನೇದು, ವಿಜ್ಞಾನವನ್ನು ನಾವು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುವ ಒಂದು ವಿಷಯವನ್ನು ಹೆಸರಿಸಿ. ಸೊ ವಿಜ್ಞಾನವು ನಮ್ಮ ಸುತ್ತಲಿರುವ ವಸ್ತುಗಳು ಹೇಗೆ ಕಾರ್ಯನಿರ್ವಹಿಸ್ತವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಹಾಯ ಮಾಡುತ್ತೆ. ಉದಾಹರಣೆ ಭಾಳಷ್ಟು ಹೇಳ್ಬೋದು. ಮಳೆ ಹೇಗೆ ಬೀಳುತ್ತೆ, ಆಮೇಲೆ ಯಾವ ರೀತಿಯಲ್ಲಿ ಅದು ಕಾಮನ ಬಿಲ್ಲು ಹೇಗೆ ಮೂಡುತ್ತೆ, ಪಕ್ಷಿಗಳು ಹೇಗೆ ಆರ್ತವೆ, ಈ ರೀತಿಯಲ್ಲಿ ನಮ್ಮ ಸುತ್ತಮುತ್ತಲ ವಸ್ತುಗಳು ಹೇಗೆ ಕಾರ್ತವೆ, ವಸ್ತುಗಳಿರ್ಬೋದು, ಜೀವಿಗಳಿರಬಹುದು. 53ನೇದು, ವಿಜ್ಞಾನದಲ್ಲಿ ಕುತೂಹಲ ಏಕೆ ಮುಖ್ಯವಾಗಿದೆ? ವಿಜ್ಞಾನದಲ್ಲಿ ಕುತೂಹಲ ಮುಖ್ಯ ಏಕೆಂದರೆ ಅದು ಹೊಸ ಪ್ರಶ್ನೆಗಳು ಮತ್ತು ಆವಿಷ್ಕಾರಗಳಿಗೆ ದಾರಿ ಮಾಡಿಕೊಡುತ್ತದೆ. ಸೊ ಅದಕ್ಕೆ ಕುತೂಹಲ ಯಾಕೆ ಮುಖ್ಯ ಅಂತ ಹೇಳಿದ್ರೆ 53ನೇ ಪ್ರಶ್ನೆಯಲ್ಲಿ ಅದು ಹೊಸ ಪ್ರಶ್ನೆ ಮತ್ತು ಆವಿಷ್ಕಾರಕ್ಕೆ ಕುತೂಹಲದಿಂದ ಪ್ರಶ್ನೆಯಿಂದ ಆವಿಷ್ಕಾರ. 54ನೇದು, ಕುತೂಹಲ ಈ ಪದದ ವ್ಯಾಖ್ಯಾನವನ್ನು ನೀಡಿರಿ. ಕುತೂಹಲಕ್ಕೆ ಒಂದು ಡೆಫಿನೇಷನ್ ಕೊಡ್ರಿ ಅಂತ. ಕುತೂಹಲ ಎಂದರೆ ಏನಾದರೂ ತಿಳಿಯುವ ಅಥವಾ ಕಲಿಯುವ ಇಚ್ಛೆ. ಕುತೂಹಲ ಅಂದರೆ ಏನಂದರೆ ನಮಗೆ ಒಂದು ಆಸಕ್ತಿ ಬರೋದು, ಏನಾದರೂ ತಿಳ್ಕೊಳ್ಬೇಕು, ಮಾಡಬೇಕು ಅನ್ನುವಂಥದ್ದು. 55ನೇದು, ವಿಜ್ಞಾನವನ್ನು ಒಗಟಿನ ಜೊತೆ ಹೋಲಿಸಲಾಗಿದೆ ಏಕೆ? ವಿಜ್ಞಾನವನ್ನು ಒಗಟಿನ ಜೊತೆಗೆ ಹೋಲಿಸಲಾಗಿದೆ ಏಕೆಂದರೆ ಪ್ರತಿ ಹೊಸ ಆವಿಷ್ಕಾರವು ಜ್ಞಾನ ಎಂಬ ದೊಡ್ಡ ಚಿತ್ರಕ್ಕೆ
ಒಂದು ಹೊಸ ತುಣುಕನ್ನು ಸೇರಿಸುತ್ತದೆ. 56ನೇದು ವೈಜ್ಞಾನಿಕ ವಿಧಾನದ ಮೊದಲ ಹಂತ ಯಾವುದು? ಅಲ್ಲ, 56ನೇದು ಆಕಾಶಕಾಯಗಳ ಬಗ್ಗೆ ಅಧ್ಯಯನ ಮಾಡುವ ವಿಜ್ಞಾನ ಕ್ಷೇತ್ರವನ್ನು ಹೆಸರಿಸಿ. ಆಕಾಶಕಾಯಗಳ ಬಗ್ಗೆ ಅಧ್ಯಯನ ಮಾಡುವ ವಿಜ್ಞಾನ ಕ್ಷೇತ್ರಕ್ಕೆ ಖಗೋಳಶಾಸ್ತ್ರ ಅಂತ ಕರೀತಾರೆ. 57ನೇದು ಎಲ್ಲ ಜೀವಿಗಳ ಮೂಲಭೂತ ಅಗತ್ಯಗಳು ಯಾವುವು? ಎಲ್ಲ ಜೀವಿಗಳ ಮೂಲಭೂತ ಅಗತ್ಯಗಳು ಗಾಳಿ, ನೀರು ಮತ್ತು ಆಹಾರ. 58ನೇದು ವೈಜ್ಞಾನಿಕ ವಿಧಾನದ ಮೊದಲ ಹಂತ ಯಾವುದು? ವೈಜ್ಞಾನಿಕ ವಿಧಾನದ ಮೊದಲ ಹಂತ ವೀಕ್ಷಣೆ. 59ನೇದು ಊಹೆ ಎಂದರೇನು? ವೀಕ್ಷಣೆಯ ಆಧಾರದ ಮೇಲೆ ರೂಪುಗೊಳ್ಳುವ ಪರೀಕ್ಷಿಸಬಹುದಾದ ವಿವರಣೆಯೇ ಊಹೆ. ಅಂದರೆ ವೀಕ್ಷಣೆ ಮಾಡ್ತೀವಿ ನಾವು, ಅದರ ಮೇಲೆ ಪರೀಕ್ಷಿಸಬಹುದಾದ ವಿವರಣೆಯೇ ಊಹೆ. ಇದು ಯಾವುದೋ ಒಂದು ಪ್ರಶ್ನೆ ಬರುತ್ತೆ, ಆ ಪ್ರಶ್ನೆಗೆ ಇದು ಏನಿರಬಹುದು ಅಂತ ನೋಡ್ತೀವಲ್ಲ, ಅದು ಒಂದು ಊಹೆ ಮಾಡುವಂಥದ್ದು, ಇಮ್ಯಾಜಿನೇಷನ್ ಮಾಡುವಂಥದ್ದು. 60ನೇದು ವಿಜ್ಞಾನದಲ್ಲಿ ಪ್ರಯೋಗಗಳ ಪಾತ್ರವೇನು? ಪ್ರಯೋಗಗಳು ಊಹೆಗಳನ್ನು ಪರೀಕ್ಷಿಸಲು ಮತ್ತು ವೈಜ್ಞಾನಿಕ ಸಿದ್ಧಾಂತಗಳನ್ನು ಪ್ರಮಾಣೀಕರಿಸಲು ಸಹಾಯ ಮಾಡುತ್ತವೆ. 61ನೇದು ತೀರ್ಮಾನದ ಅರ್ಥವನ್ನು ತಿಳಿಸಿ. ತೀರ್ಮಾನ ಎಂದರೆ ವೀಕ್ಷಣೆಯನ್ನು ಆಧರಿಸಿ ತೀರ್ಮಾನ ತೆಗೆದುಕೊಳ್ಳುವುದು. 62ನೇದು ದೈನಂದಿನ ಜೀವನದಲ್ಲಿ ವೈಜ್ಞಾನಿಕ ವಿಧಾನವನ್ನು ಬಳಸುವ ಒಂದು ಉದಾಹರಣೆಯನ್ನು ನೀಡಿರಿ. ಪೆನ್ ಬರೆಯುವುದು ನಿಲ್ಲಿಸಿರುವ ಕಾರಣವನ್ನು ಕಂಡುಹಿಡಿಯುವುದು. ನಿಮ್ಮ ಒಂದು ಪಠ್ಯಪುಸ್ತಕದಲ್ಲಿ ಇದೆ, ಇದ್ರ ಬಗ್ಗೆ ವಿವರಣೆಯನ್ನು ಸಹ ಕೊಟ್ಟಿದ್ದೀನಿ. ಪೆನ್ ಬರಿತಿರಲ್ಲ, ಅವಾಗ ಅದನ್ನು ಯಾಕೆ ಬರೆಯಲ್ಲ ಅಂತ ಹೇಳಿ ಅದನ್ನು ಕೊಡು ನೋಡೋದು, ಅಥವಾ ರೀಫಿಲ್ಲು ಖಾಲಿ ಆಗಿದೆಯೋ ಅಂತ ನೋಡ್ತೀವಿ, ಅಥವಾ ಇಂಕ್ ಆಗೋಗಿದೆ, ಇಂಕ್ ಪೆನ್ ಆದರೆ ನೋಡ್ತೀವಿ. ಅದೊಂದು ಉದಾಹರಣೆ. ಈ ಥರ ಬೇರೆ ಉದಾಹರಣೆಯನ್ನು ನೀವು ಕೊಡಬಹುದು, ಪಠ್ಯಪುಸ್ತಕದ್ದೇ ಅಂತೇನ ಅಲ್ಲ. 63ನೇದು ನಾವು ವಿಜ್ಞಾನವನ್ನು ಏಕೆ ಕಲಿಯಬೇಕು? ವಿಜ್ಞಾನವನ್ನು ಕಲಿಯುವುದರಿಂದ ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳುವ ಮತ್ತು ಬ್ರಹ್ಮಾಂಡದ ನಿಗೂಢತೆಯನ್ನು ಭೇದಿಸುವ ನಮ್ಮ ಸಾಮರ್ಥ್ಯಗಳು ವೃದ್ಧಿಯಾಗುತ್ತವೆ. 64ನೇದು ಊಹೆಯನ್ನು ಪರೀಕ್ಷಿಸಲು ವಿಜ್ಞಾನಿಗಳು ಏನನ್ನು ಬಳಸುತ್ತಾರೆ? ವಿಜ್ಞಾನಿಗಳು ಊಹೆಯನ್ನು ಪರೀಕ್ಷಿಸಲು ಪ್ರಯೋಗಗಳನ್ನು ಬಳಸ್ತಾರೆ, ಪ್ರಯೋಗ ಮಾಡ್ತಾರೆ ಅವರು. 65ನೇದು ವಿಜ್ಞಾನಿಗಳು ಪ್ರಯೋಗಗಳನ್ನು ಪುನರಾವರ್ತನೆ ಮಾಡುತ್ತಾರೆ ಏಕೆ? ಸೊ ಇದು ಈಗಾಗಲೇ ಬಂದಿದೆ ಇದಕ್ಕೆ ಉತ್ತರ. ಯಾಕೆ ಮಾಡ್ತಾರೆ ಅಂತೇಳಿ ಪ್ರಯೋಗಗಳ ಪುನರಾವರ್ತನೆ ಅಂತ ಹೇಳಿದ್ರೆ, ಏಕೆಂದರೆ ಫಲಿತಾಂಶಗಳನ್ನು ದೃಢಪಡಿಸಲು ಮತ್ತು ನಿಖರತೆಯನ್ನು ಖಚಿತಪಡಿಸಿಕೊಳ್ಳಲು ಪ್ರಯೋಗಗಳ ಫಲಿತಾಂಶವನ್ನು ಪುನರಾವರ್ತಿಸ್ತಕ್ಕಂಥದ್ದನ್ನು ಮಾಡ್ತಾರೆ. 66ನೇದು ವಿಜ್ಞಾನ ಅಧ್ಯಯನ ಪ್ರಕ್ರಿಯೆಯಲ್ಲಿ ಪ್ರಶ್ನೆಗಳ ಪಾತ್ರವೇನು? ಪ್ರಶ್ನೆಗಳು ಅಧ್ಯಯನಕ್ಕೆ ಪ್ರೇರಣೆ ನೀಡುತ್ತವೆ ಮತ್ತು ಹೊಸ ಅನುಭವಗಳ ಅರಿವಿಗೆ ದಾರಿ ಮಾಡುತ್ತವೆ. ಈಗ 7ನೇ ವಿಭಾಗ 2 ಅಂಕದ್ದು, ಈ ಕೆಳಗಿನ ಪ್ರಶ್ನೆಗಳಿಗೆ 1 ಅಥವಾ 2 ವಾಕ್ಯಗಳಲ್ಲಿ ಉತ್ತರಿಸಿ. 67ನೇದು ವಿಜ್ಞಾನ ಎಂದರೇನು? ವಿಜ್ಞಾನವು ನಾವು ವಾಸಿಸುತ್ತಿರುವ ಜಗತ್ತನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಬ್ರಹ್ಮಾಂಡದ ರಹಸ್ಯಗಳನ್ನು ಹೊರಗೆಡವಲು ಆಲೋಚಿಸುವ, ವೀಕ್ಷಿಸುವ ಮತ್ತು ಕಾರ್ಯನಡೆಸುವ ವಿಧಾನವಾಗಿದೆ. ವಿಜ್ಞಾನ ಅಂದರೆ ನಾವು ವಾಸಿಸ್ತಕ್ಕಂಥ ಜಗತ್ತನ್ನು ಅರ್ಥ ಮಾಡಿಕೊಳ್ಳುವಂಥದ್ದು, ಬ್ರಹ್ಮಾಂಡದ ರಹಸ್ಯಗಳನ್ನು ಹೊರಗಡಿಸಲಿಕ್ಕೆ ಆಲೋಚಿಸುವ, ವೀಕ್ಷಿಸುವ, ಕಾರ್ಯನಡೆಸುವ ವಿಧಾನ. 68ನೇದು ವಿಜ್ಞಾನ ಅಧ್ಯಯನದಲ್ಲಿ ಕುತೂಹಲ ಹೇಗೆ ಸಹಾಯ ಮಾಡುತ್ತದೆ? ಕುತೂಹಲ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಕೇಳಲಿಕ್ಕೆ ಮತ್ತು ಅನ್ವೇಷಣೆ ಮಾಡಲು ಪ್ರೇರಣೆ ನೀಡುತ್ತದೆ ಮತ್ತು ಅವುಗಳೇ ವೈಜ್ಞಾನಿಕ ಆವಿಷ್ಕಾರದ ಪ್ರಾರಂಭಿಕ ಹಂತಗಳಾಗಿವೆ. ಇದು ವಿದ್ಯಾರ್ಥಿಗಳನ್ನು ವೀಕ್ಷಿಸಲು, ಪ್ರಯೋಗಗಳನ್ನು ಮಾಡಲು ಮತ್ತು ಆಲೋಚನೆಗಳನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳಲು ಉತ್ತೇಜಿಸುತ್ತದೆ. 69ನೇದು ವಿಜ್ಞಾನ ಎಲ್ಲೆಡೆ ಇದೆ, ಇದರ ಅರ್ಥವೇನು? ವಿಜ್ಞಾನ ಎಲ್ಲೆಡೆ ಇದೆ ಎಂದರೆ ನಾವು ದೈನಂದಿನ ಜೀವನದಲ್ಲಿ ಮಾಡುವ ಎಲ್ಲ ಕೆಲಸಗಳಿಗೆ ವಿಜ್ಞಾನದ ತತ್ವಗಳು ಒಳಗೊಂಡಿರುತ್ತವೆ. ಉದಾಹರಣೆಗೆ ನೀರು ಕುದಿಯುವುದು, ಹವಾಮಾನವನ್ನು ಅರ್ಥ ಮಾಡಿಕೊಳ್ಳುವುದು, ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ಬಳಸುವುದು. 70ನೇದು ಈ ಪುಸ್ತಕದ ಸಹಾಯದೊಂದಿಗೆ ನಾವೇನನ್ನು ಅನ್ವೇಷಿಸಲಿದ್ದೇವೆ? ಈ ಪುಸ್ತಕ ಅಂದರೆ ಪಠ್ಯಪುಸ್ತಕ, ನಿಮ್ಮದು ಪಠ್ಯಪುಸ್ತಕ. ಈ ಕುತೂಹಲ ಎಂಬ ಈ ಪಠ್ಯಪುಸ್ತಕವು ನಮ್ಮ ಜಗತ್ತಿನ ಅಚ್ಚರಿ ಸಂಗತಿಗಳನ್ನು ಮತ್ತು ನಾವು ದೈನಂದಿನ ಜೀವನದಲ್ಲಿ ಎದುರಿಸುವ ನೈಸರ್ಗಿಕ ಘಟನಾವಳಿಗಳನ್ನು ಅನ್ವೇಷಿಸಲು ಮತ್ತು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. 71ನೇದು ವಿಜ್ಞಾನವನ್ನು ಏಕೆ ಸಾಹಸ ಎಂದು ಕರೆಯುತ್ತಾರೆ? ನೋಡಿ, ವಿಜ್ಞಾನನ ಸಾಹಸ ಅಂತ ಕರೆದಿದ್ದಾರೆ. ಏಕೆ ವಿಜ್ಞಾನವನ್ನು ಸಾಹಸ ಎಂದು ಕರೆಯುತ್ತಾರೆ? ಏಕೆಂದರೆ ಅದು ಅಜ್ಞಾತವನ್ನು ಅನ್ವೇಷಿಸುವುದು. ಅಜ್ಞಾತ ಅಂದರೆ ಗೊತ್ತಿಲ್ಲದೆ ಇರುವಂಥದ್ದನ್ನು ಅನ್ವೇಷಿಸ್ತಕ್ಕಂಥದ್ದು, ಪ್ರಶ್ನೆಗಳನ್ನು ಕೇಳುವುದು, ಪ್ರಯೋಗಗಳನ್ನು ನಡೆಸುವುದು ಮತ್ತು ಹೊಸ ವಿಷಯಗಳನ್ನು ಕಂಡುಹಿಡಿಯುವುದನ್ನು ಒಳಗೊಂಡಿರುತ್ತದೆ. ಇದು ಒಂದು ರೋಮಾಂಚಕ ಪ್ರಯಾಣದಂತೆ ಇರುತ್ತದೆ.
72ನೇದು ವೈಜ್ಞಾನಿಕ ವಿಧಾನ ಎಂದರೇನು? ವೈಜ್ಞಾನಿಕ ವಿಧಾನವೆಂದರೆ ಸಮಸ್ಯೆಗಳನ್ನು ಅನ್ವೇಷಿಸಲು ಮತ್ತು ಅರ್ಥ ಮಾಡಿಕೊಳ್ಳಲು ಬಳಸುವ ವೈಜ್ಞಾನಿಕ ವಿಧಾನವಾಗಿದೆ. ಇದು ಅವಲೋಕನ, ಪ್ರಶ್ನೆಗಳು, ಊಹೆ, ಪ್ರಯೋಗ ಮತ್ತು ತೀರ್ಮಾನವನ್ನು ಒಳಗೊಂಡಿರುತ್ತದೆ. 73ನೇದು ನಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಮ್ಮಷ್ಟಕ್ಕೆ ನಾವೇ ಕಂಡುಕೊಳ್ಳಲು ಹೇಗೆ ಪ್ರಯತ್ನಿಸಬಹುದು? ವೈಜ್ಞಾನಿಕ ಪರಿಶೀಲನೆ, ವಿಚಾರಣೆಯ ಮೂಲಕ ನಾವು ನಮ್ಮದೇ ಆದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಹಿಡಿಯಬಹುದು. ವಸ್ತುಗಳನ್ನು ಗಮನವಿಟ್ಟು ನೋಡುವುದು, ಪ್ರಶ್ನೆಗಳನ್ನು ಕೇಳುವುದು ಮತ್ತು ಸರಳ ಪ್ರಯೋಗಗಳನ್ನು ಮಾಡುವುದು ಇದರ ಭಾಗಗಳಾಗಿವೆ. 74ನೇದು ವಿಜ್ಞಾನದಲ್ಲಿ ವೀಕ್ಷಣೆಯ ಪಾತ್ರವನ್ನು ವಿವರಿಸಿ. ವೀಕ್ಷಣೆ ಮಾಡೋದ್ರಿಂದ ಏನಿದರ ಪಾತ್ರ ಇದೆ? ವಿಜ್ಞಾನದಲ್ಲಿ ವೀಕ್ಷಣೆಯು ಪ್ರಥಮ ಹಾಗೂ ಪ್ರಮುಖ ಹಂತವಾಗಿದೆ. ಸೂಕ್ಷ್ಮವಾಗಿ ಮಾಡಿದ ಅವಲೋಕನವು ವೈಜ್ಞಾನಿಕ ಮಾಹಿತಿಯನ್ನು ಸಂಗ್ರಹಿಸಲು, ತಾತ್ವಿಕತೆಗಳನ್ನು ಗುರುತಿಸಲು ಮತ್ತು ಮುಂದಿನ ಪರಿಶೀಲನೆಗೆ ಸೂಕ್ತವಾದ ಪ್ರಶ್ನೆಗಳನ್ನು ಕೇಳಲು ಸಹಕಾರಿಯಾಗುತ್ತದೆ. 75ನೇದು ವೀಕ್ಷಣೆ, ಅವಲೋಕನ ಮತ್ತು ತೀರ್ಮಾನದ ನಡುವೆ ಇರುವ ವ್ಯತ್ಯಾಸಗಳನ್ನು ತಿಳಿಸಿ. ಅವಲೋಕನ ಇಂದ್ರಿಯಗಳ ಸಹಾಯದಿಂದ ಮಾಹಿತಿಯನ್ನು ಸಂಗ್ರಹಿಸುವುದು. ಅವಲೋಕನ ಅಂತ ಹೇಳಿದ್ರೆ ನಾವು ಕಣ್ಣಲ್ಲಿ ನೋಡ್ತೀವಿ, ಕಿವಿಯಲ್ಲಿ ಕೇಳಿಸ್ಕೊಳ್ತೀವಿ ಅಲ್ವಾ, ಅಥವಾ ರುಚಿಯನ್ನು ನೋಡ್ಬೋದು. ಏನಾದರೂ ಒಂದು ಎಲೆ ಅಥವಾ ಇನ್ನೇನಾದರೂ ಒಂದು ಹಣ್ಣು, ಕಾಯಿ ಇದ್ದರೆ ಇಂದ್ರಿಯಗಳ ಮೂಲಕ ಇಂದ್ರಿಯಗಳ ಸಹಾಯದಿಂದ ಮಾಹಿತಿಯನ್ನು ಸಂಗ್ರಹಿಸ್ತೀವಿ. ಉದಾಹರಣೆಗೆ ಕುದಿಯುವ ನೀರನ್ನು ನೋಡುವಂಥದ್ದು. ತೀರ್ಮಾನ ಕೈಗೊಳ್ಳೋದು ಅವಲೋಕನದ ಆಧಾರದ ಮೇಲೆ ನಾವು ತೀರ್ಮಾನವನ್ನು ಮಾಡ್ತೇವೆ. ಉದಾಹರಣೆಗೆ ನೀರು ಕುದಿಯಲು ಕಾರಣ ಉಷ್ಣ ನೀಡಲಾಗಿದೆ. ನೀರಿಗೆ ಉಷ್ಣತೆ ನೀಡುವುದರಿಂದ ಅದು ಕುದಿಯುತ್ತದೆ. 76ನೇದು ದೈನಂದಿನ ಜೀವನದಲ್ಲಿ ವೈಜ್ಞಾನಿಕ ವಿಧಾನವನ್ನು ಬಳಸುವ 2 ಉದಾಹರಣೆಗಳನ್ನು ಬರೆಯಿರಿ. 2 ಉದಾಹರಣೆ: ಬಲ್ಬು ಏಕೆ ಕೆಲಸ ಮಾಡ್ತಿಲ್ಲ ಎಂದು ಪರಿಶೀಲಿಸುವುದು, ಅಥವಾ ಸ್ವಿಚ್ ಏಕೆ ಕೆಲಸ ಮಾಡ್ತಿಲ್ಲ ಅಂತಲೂ ಹೇಳ್ಬೋದು. ಹಾಲು ಸರಿಯಾಗಿ ಏಕೆ ಕುದಿಯುತ್ತಿಲ್ಲ ಎಂಬುದನ್ನು ತಿಳಿಯುವಂಥದ್ದು. ಬೇಕಾದಷ್ಟು ಹೇಳ್ಬೋದು. ಪಕ್ಷಿ ಏಕೆ ಹಾರುತ್ತೆ ಅನ್ನೋದು ಹೇಳ್ಬೋದು. ಯಾವ ರೀತಿಯಲ್ಲಿ ಎಲೆಗಳು ಹಸಿರಾಗಿದ್ದಾವೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಹೇಳ್ಬೋದು ನಾವು. 77ನೇದು ವಿಜ್ಞಾನದ ಪ್ರಭಾವದಿಂದ ನಾವು ಉತ್ತಮ ಸಮಸ್ಯೆ ಪರಿಹಾರಕರಾಗಿ ಹೇಗೆ ಬದಲಾಗುತ್ತೇವೆ. ತರ್ಕಬದ್ಧವಾಗಿ ಚಿಂತನೆ ಮಾಡುವುದು, ಸೂಕ್ಷ್ಮವಾಗಿ ಅವಲೋಕನ ಮಾಡುವುದು, ಪ್ರಶ್ನೆಗಳನ್ನು ಕೇಳುವುದು ಮತ್ತು ಪರಿಹಾರಗಳನ್ನು ಪರೀಕ್ಷಿಸುವುದು ಹೇಗೆ ಎಂದು ವಿಜ್ಞಾನವು ನಮಗೆ ಕಲಿಸುತ್ತದೆ. ಹೀಗೆ ನಿಜ ಜೀವನದ ಸಮಸ್ಯೆಗಳನ್ನು ಪರಿಹಾರ ಮಾಡುವಲ್ಲಿ ವಿಜ್ಞಾನವು ಉಪಯುಕ್ತವಾಗಿದೆ. ಇದನ್ನು ನೀವು ಪುಸ್ತಕದಲ್ಲಿದ್ದಾಗೆ ಹೇಳಿದಾಗಲೇ ಇರಬೇಕು ಅಂತಿಲ್ಲ. ಸ್ವಲ್ಪ ನೀವು ಬೇರೆ ರೀತಿಯಲ್ಲೂ ಸಹ ನಿಮ್ಮದೇ ಆದ ಮಾತುಗಳಲ್ಲೂ ಸಹ ಹೇಳ್ಬೋದು. 77ನೇದು ವಿಜ್ಞಾನದ ಪ್ರಭಾವದಿಂದ ನಾವು ಉತ್ತಮ ಸಮಸ್ಯೆ ಪರಿಹಾರಕರಾಗಿ ಹೇಗೆ ಬದಲಾಗುತ್ತೇವೆ. ಇದಾಯ್ತಿದು. 78ನೇದು ವಿಜ್ಞಾನಿಗಳು ವೈಜ್ಞಾನಿಕ ವಿಧಾನವನ್ನು ಬಳಸಿ ಸಮಸ್ಯೆಗಳನ್ನು ಹೇಗೆ ಪರಿಶೀಲಿಸುತ್ತಾರೆ. ವಿಜ್ಞಾನಿಗಳು ಮೊದಲು ಅವಲೋಕನ ಮಾಡುತ್ತಾರೆ, ನಂತರ ಪ್ರಶ್ನೆಗಳನ್ನು ಕೇಳುತ್ತಾರೆ, ಊಹೆ ರೂಪಿಸುತ್ತಾರೆ, ಪ್ರಯೋಗಗಳನ್ನು ನಡೆಸುತ್ತಾರೆ ಮತ್ತು ಫಲಿತಾಂಶಗಳನ್ನು ವಿಶ್ಲೇಷಿಸಿ ತೀರ್ಮಾನಕ್ಕೆ ಬರುತ್ತಾರೆ. ಅಂದರೆ ಇಲ್ಲಿ ವೈಜ್ಞಾನಿಕ ವಿಧಾನವನ್ನು ಬಳಸಿ ಹೇಗೆ ಸಮಸ್ಯೆಗಳನ್ನು ಪರಿಹರಿಸ್ತಾರೆ ಅಂತ ಕೇಳಿದ್ದಾರೆ ಪ್ರಶ್ನೆ. ಮೊದಲು ಅವಲೋಕನ ನೋಡುವಂಥದ್ದು, ಪ್ರಶ್ನೆ ಕೇಳೋದು, ಊಹೆ ರೂಪಿಸೋದು, ಪ್ರಯೋಗ ನಡೆಸೋದು ಮತ್ತು ಫಲಿತಾಂಶಗಳನ್ನು ವಿಶ್ಲೇಷಿಸಿ ತೀರ್ಮಾನಕ್ಕೆ ಬರ್ತಾರೆ. 79ನೇದು ವೈಜ್ಞಾನಿಕ ಸಂಶೋಧನೆಯಲ್ಲಿ ತಂಡ ಕಾರ್ಯ ಹೇಗೆ ಉಪಯುಕ್ತವಾಗಿದೆ. ವೈಜ್ಞಾನಿಕ ಸಂಶೋಧನೆಯಲ್ಲಿ ವಿಜ್ಞಾನಿಗಳು ತಮ್ಮ ಜ್ಞಾನವನ್ನು ವಿನಿಮಯ ಮಾಡಿಕೊಳ್ಳುತ್ತಾರೆ, ಕೆಲಸಗಳನ್ನು ಹಂಚಿಕೊಳ್ಳುತ್ತಾರೆ ಮತ್ತು ಫಲಿತಾಂಶಗಳನ್ನು ಪರಿಶೀಲಿಸುತ್ತಾರೆ. ಈ ತಂಡ ಕಾರ್ಯವು ತ್ವರಿತ ಮತ್ತು ಉತ್ತಮ ಆವಿಷ್ಕಾರಗಳಿಗೆ ಸಹಾಯ ಮಾಡುತ್ತದೆ. 80ನೇದು ವಿಜ್ಞಾನಿಗಳು ಬಳಸುವ ಯಾವುದೇ 2 ಸರಳ ಸಾಧನಗಳನ್ನು ಚಿತ್ರಿಸಿ ಮತ್ತು ಹೆಸರಿಸಿ. ಅಂದರೆ ವಿಜ್ಞಾನಿಗಳು ಬಳಸ್ತಕ್ಕಂಥ ಸಾಧನಗಳು, ಬೀಕರ್ ಹೇಳ್ಬೋದು, ಟೆಸ್ಟ್ ಟ್ಯೂಬ್ ಇದು ಮಾಡ್ಬೋದು. ಅಂದರೆ ಚಿತ್ರ ಬರೀಬೇಕಿಲ್ಲಿ. ಕೋನಿಕಲ್ ಫ್ಲಾಸ್ಕ್ ಇರ್ಬೋದು, ಅಥವಾ ಬೇರೆ ಬೇರೆ ಇನ್ನೂ ಅನೇಕ ಒಂದು ಸಾಧನಗಳಿದ್ದಾವೆ. ಇವುಗಳಲ್ಲಿ ಒಂದು 2-3 ಆದರೂ ಅವನ್ನು ನಾವು ಬರೆಯುವಂಥದ್ದು. 8ನೇ ಸಬ್ಸೆಕ್ಷನ್ನಲ್ಲಿ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಲಿಕ್ಕೆ 3 ಅಂಕ ಇದೆ. 81ನೇ ಪ್ರಶ್ನೆ: ವಿಜ್ಞಾನವು ನಮ್ಮ ದೈನಂದಿನ ಜೀವನಕ್ಕೆ ಹೇಗೆ ಸಂಬಂಧ ಹೊಂದಿದೆ? ಉದಾಹರಣೆಗಳನ್ನು ನೀಡಿ. ವಿಜ್ಞಾನವು ನಮ್ಮ ದೈನಂದಿನ ಜೀವನದ ಭಾಗವಾಗಿದೆ. ಉದಾಹರಣೆಗೆ ಹಾಲು ಕುದಿಸುವುದು, ಫೋನ್ ಬಳಸುವುದು, ಉಸಿರಾಡುವುದು, ಮಳೆ ಬರುವುದು, ಇವೆಲ್ಲವುಗಳಲ್ಲಿಯೂ ವಿಜ್ಞಾನ ಅಡಗಿದೆ. ಆದ್ದರಿಂದ ವಿಜ್ಞಾನವು ನಮ್ಮ ದೈನಂದಿನ ಜೀವನದೊಂದಿಗೆ ಸಂಬಂಧ ಹೊಂದಿದೆ. ಇದಕ್ಕೆ ನಾವು ಸಾಕಷ್ಟು ಉದಾಹರಣೆಗಳನ್ನು ಕೊಡಬಹುದು. 81ನೇದರಲ್ಲಿ ಭೂಮಿಯನ್ನು ವಿಶೇಷ ಗ್ರಹ ಎಂದು ಏಕೆ ಪರಿಗಣಿಸಲಾಗುತ್ತದೆ. ಭೂಮಿಯು ವಿಶೇಷ ಗ್ರಹವಾಗಿದೆ ಏಕೆಂದರೆ
ಇದುವರೆಗೂ ಜೀವಿಗಳು ಕಂಡು ಬಂದ ಏಕೈಕ ಗ್ರಹವೇ ಇದಾಗಿದೆ, ಅಂದರೆ ಭೂಮಿಯಾಗಿದೆ. ಇಲ್ಲಿ ಉಸಿರಾಡಲಿಕ್ಕೆ ಗಾಳಿ, ಕುಡಿಯಲು ನೀರು ಮತ್ತು ಜೀವಿಗಳಿಗೆ ಬೇಕಾದ ತಾಪಮಾನವಿದೆ. ಸಸ್ಯಗಳು, ಪ್ರಾಣಿಗಳು ಮತ್ತು ಮನುಷ್ಯರು ಬದುಕಲು ಬೇಕಾದ ಎಲ್ಲ ಅಂಶಗಳಿವೆ. ಆದ್ದರಿಂದ ಭೂಮಿ ಒಂದು ಅತ್ಯಂತ ವಿಶಿಷ್ಟವಾದ ಗ್ರಹವಾಗಿದೆ. 83ನೇದು, ವೈಜ್ಞಾನಿಕ ವಿಧಾನದಲ್ಲಿ ಇರುವ ಹಂತಗಳನ್ನು ಫ್ಲೋ ಚಾರ್ಟ್ ಮೂಲಕ ಚಿತ್ರಿಸಿ. ಸೊ ನೀವು ಅಲ್ಲಿ ನೋಡ್ಬೋದು, ಅವಲೋಕನ, ಪ್ರಶ್ನೆಗಳನ್ನು ಕೇಳೋದು, ಊಹೆ, ಪ್ರಯೋಗ, ವಿಶ್ಲೇಷಣೆ, ತೀರ್ಮಾನ, ಒಪ್ಪಿಕೊಂಡ ಊಹೆ, ಸಿದ್ಧಾಂತ. ಸೊ ಅದೇನಾದರೂ ಊಹೆ ತಿರಸ್ಕರಿಸಿದರೆ ಮತ್ತೆ ನಾವು ಇದನ್ನು ಪುನರಾವರ್ತಿಸಬೇಕಾಗತ್ತೆ. 84ನೇದು, ದೈನಂದಿನ ಜೀವನದಲ್ಲಿ ವೈಜ್ಞಾನಿಕ ವಿಧಾನದ ಮಹತ್ವವನ್ನು ಒಂದು ಉದಾಹರಣೆಯೊಂದಿಗೆ ವಿವರಿಸಿ. ವೈಜ್ಞಾನಿಕ ವಿಧಾನವು ನಮ್ಮ ದೈನಂದಿನ ಜೀವನದಲ್ಲಿ ಸಮಸ್ಯೆಗಳನ್ನು ಕ್ರಮಬದ್ಧವಾಗಿ ಪರಿಹರಿಸಲು ಸಹಾಯ ಮಾಡುತ್ತದೆ. ಉದಾಹರಣೆಗೆ, ಸೈಕಲ್ ಟೈರ್ ಒಂದು ಚಪ್ಪಟೆಯಾಗಿರುವ ಸನ್ನಿವೇಶವನ್ನು ಗಮನಿಸೋಣ. ಚಪ್ಪಟೆ ಅಂತ ಹೇಳಿದ್ರೆ ಸೈಕಲ್ ಟೈರು ಗಾಳಿ ಹೋದರೆ ಅದು ಏನು ಅಂಟ್ಕೊಂಡಿರುತ್ತಲ್ಲ, ಅದಕ್ಕೆ ಚಪ್ಪಟೆ ಅಂತ ಹೇಳ್ತೀವಿ. ನಾವು ಮೊದಲಿಗೆ ಸಮಸ್ಯೆಯ ಅವಲೋಕನ ಮಾಡುತ್ತೇವೆ, ನಂತರ ಅದರ ಕಾರಣ ಏನಾಗಿರಬಹುದು ಎಂದು ಊಹಿಸುತ್ತೇವೆ, ನಂತರ ಟೈರಿನಲ್ಲಿ ಗಾಳಿ ಬರಲು ರಂಧ್ರ ಇದೆಯೇ ಎಂದು ಪರೀಕ್ಷಿಸುತ್ತೇವೆ ಮತ್ತು ಕೊನೆಗೆ ಅದರ ಪರಿಹಾರವನ್ನು ಕಂಡುಹಿಡಿಯುತ್ತೇವೆ. ಸೈಕಲ್ ಶಾಪ್ನಲ್ಲಿರುವಂಥ ಸೈಕಲ್ ಟೈರ್ ಪಂಚರ್ ಆದಾಗ ಏನು ಮಾಡ್ತೀವಲ್ಲ ಅದಿರಬಹುದು, ಅಥವಾ ಬೈಕ್ ಟೈರ್ ಪಂಚರ್ ಇರಬಹುದು. ಆವಾಗ ಮಾಡುವಂಥದ್ದನ್ನು ಇಲ್ಲಿ ಒಂದು ಉದಾಹರಣೆಯನ್ನು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೂ ಕೊಡಲಾಗಿದೆ, ನೀವು ಬೇರೆನೂ ಬರೀಬಹುದು. ವಿಜ್ಞಾನ ಅಧ್ಯಯನ ಆನಂದದಾಯಕವಾಗಿರುವುದಕ್ಕೆ ಕಾರಣವೇನು? ವಿಜ್ಞಾನ ಅಧ್ಯಯನವು ಕುತೂಹಲ, ಅನ್ವೇಷಣೆ ಮತ್ತು ಅರ್ಥ ಮಾಡಿಕೊಳ್ಳಲು ಉತ್ತೇಜಿಸುವುದರಿಂದ ಇದು ಆನಂದದಾಯಕವಾಗಿರುತ್ತದೆ. ಇದು ರೋಚಕವಾದ ಪ್ರಶ್ನೆಗಳನ್ನು ಅನ್ವೇಷಿಸುವುದು, ಪ್ರಯೋಗಗಳನ್ನು ನಡೆಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಮತ್ತು ವಸ್ತುಗಳು ಹೇಗೆ ಕೆಲಸ ಮಾಡುತ್ತವೆ ಎಂಬುದನ್ನು ತಿಳಿಯುವುದರಿಂದ ಉತ್ಸಾಹಭರಿತ ಹಾಗೂ ತೃಪ್ತಿದಾಯಕ ಅನುಭವವಾಗಿರುತ್ತದೆ. 86ನೇದು, ಬುದ್ಧಿವಂತರಾಗಬೇಕಾದರೆ ನೀವು ಏಕೆ ಎಂದು ಪ್ರಶ್ನಿಸುವ ಗುಣವನ್ನು ಏಕೆ ಮೈಗೂಡಿಸಿಕೊಳ್ಳಬೇಕು, ವಿವರಿಸಿ. ಸೊ ಏಕೆ ಅಂತ ವೈ ಅಂತ ಯಾಕೆ ಕೇಳಬೇಕು ಅಂತ. ಪ್ರಶ್ನೆಗಳನ್ನು ಕೇಳುವ ವ್ಯಕ್ತಿ ಕುತೂಹಲ ಮತ್ತು ವಿಶ್ಲೇಷಣಾತ್ಮಕ ಚಿಂತನೆ ಹೊಂದಿರುತ್ತಾನೆ. ಇದು ಬುದ್ಧಿವಂತರ ಲಕ್ಷಣವಾಗಿದೆ. ಆದ್ದರಿಂದ ಸದಾ ಏಕೆ ಎಂದು ಪ್ರಶ್ನೆ ಕೇಳುವವರು ಬುದ್ಧಿವಂತರಾಗಿರುತ್ತಾರೆ ಎಂದು ಪರಿಗಣಿಸಲಾಗುತ್ತದೆ. ಅಂದರೆ ಯಾವಾಗಲೂ ಏಕೆ ಅಂತ ಕೇಳೋನು ಅವನು ಬುದ್ಧಿವಂತ ಅಂತ ಹೇಳ್ತೀವಿ. ಆದರೆ ಅಷ್ಟೇ ಅಲ್ಲ, ಏಕೆ ಅಂತ ಕೇಳೋದ್ರ ಜೊತೆಗೆ ಆಲೋಚನೆಯನ್ನು ಮಾಡಬೇಕು. ಸುಮ್ಮನೆ ಏಕೆ ಅಂತ ಕೇಳಿದ್ರೆ ಉಪಯೋಗ ಇಲ್ಲ. ಏಕೆ ಅಂತ ಕೇಳೋದ್ರ ಜೊತೆಗೆ ಅದಕ್ಕೆ ಕಾರಣ ಕಂಡುಹಿಡೋದಕ್ಕೂ ಸಹ ಪ್ರಯತ್ನಿಸ್ತಕ್ಕಂಥವ್ರಿಗೆ ನಾವು ಬುದ್ಧಿವಂತ ಅಂತ ಹೇಳ್ತೇವೆ. 9ನೆಯ ಸಬ್ಸೆಕ್ಷನ್ನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರಿಸಿ. 4 ಅಂಕ ಇದಕ್ಕೆ. 87ನೇ ಪ್ರಶ್ನೆ, ವಿಜ್ಞಾನದಲ್ಲಿ ಕುತೂಹಲ ಮತ್ತು ಅನ್ವೇಷಣೆಯ ಮಹತ್ವವನ್ನು ಉದಾಹರಣೆಯೊಂದಿಗೆ ವಿವರಿಸಿ. ಕುತೂಹಲವು ಪ್ರಶ್ನೆಗಳನ್ನು ಕೇಳುವ ಮತ್ತು ಹೆಚ್ಚು ತಿಳಿಯಬೇಕೆಂಬ ಆಸಕ್ತಿಯನ್ನು ಹುಟ್ಟಿಸುತ್ತದೆ. ಅನ್ವೇಷಣೆಯು ವಿಚಾರಗಳನ್ನು ಪರಿಶೀಲಿಸುವುದು ಮತ್ತು ಉತ್ತರಗಳನ್ನು ಹುಡುಕುವುದನ್ನು ಒಳಗೊಂಡಿರುತ್ತದೆ. ಉದಾಹರಣೆ, ಮಕ್ಕಳು ಆಕಾಶ ಏಕೆ ನೀಲಿ ಬಣ್ಣದಲ್ಲಿದೆ ಎಂದು ಆಶ್ಚರ್ಯಪಡುತ್ತಾರೆ. ಅದಕ್ಕಾಗಿ ಅವರು ಪುಸ್ತಕಗಳನ್ನು ಓದುವ ಮತ್ತು ಸರಳ ಪ್ರಯೋಗಗಳನ್ನು ಮಾಡುವುದರ ಮೂಲಕ ಉತ್ತರವನ್ನು ಹುಡುಕಬಹುದು. ಈ ಪ್ರಕ್ರಿಯೆಯ ಮೂಲಕ ಉತ್ತಮವಾಗಿ ಅರ್ಥ ಮಾಡಿಕೊಳ್ಳುವುದರಿಂದ ಜ್ಞಾನವು ಹೆಚ್ಚಾಗುತ್ತದೆ. ವಿಜ್ಞಾನದಲ್ಲಿ ಮಹತ್ವದ ಅನ್ವೇಷಣೆಗಳು ಬಹುತೇಕ ಏಕೆ ಮತ್ತು ಹೇಗೆ ಎಂಬ ಪ್ರಶ್ನೆಯಿಂದಲೇ ಪ್ರಾರಂಭವಾಗಿವೆ. ಸೊ ಈ ಪ್ರಶ್ನೆ ಏನಿದೆ, 87ನೇ ಪ್ರಶ್ನೆ, 4 ಮಾರ್ಕ್ಸ್ದು, ಕುತೂಹಲ ಮತ್ತು ಅನ್ವೇಷಣೆ ಮಹತ್ವವನ್ನು ಉದಾಹರಣೆಗೊಂದಿಗೆ ವಿವರಿಸಿ ಅಂತ ಹೇಳಿದ್ದಾರೆ. ಸೊ ಇದನ್ನು ನಾವು ಬೇರೆ ಬೇರೆದರಲ್ಲೂ ಹೇಳ್ಬೋದು. ಈಗ ಪಕ್ಷಿಗಳು ಏಕೆ ಹಾರಾಟ ಮಾಡ್ತವೆ, ಅಥವಾ ವಿಮಾನ ಒಂದು ಹಾರಾಟ ಮಾಡೋದಕ್ಕೆ ಅವರೇನು ರೈಟ್ ಸಹೋದರರು ಏನು ಕಂಡುಹಿಡಿದ್ರಲ್ಲ, ನನ್ನ ಪಾಠದಲ್ಲಿ ವಿವರಣೆ ಕೊಟ್ಟಿದ್ದೀನಿ ಇದನ್ನು. ಸೊ ಅದಕ್ಕೆ ಕಾರಣ ಅವರು ರೈಟ್ ಸಹೋದರರು ವೀಕ್ಷಣೆ ಮಾಡಿದ್ರು ಮತ್ತು ಯಾಕೆ ಹಾರುತ್ತೆ, ಅದರ ಮೂಲ ತತ್ವ ಏನು ಅಂತ ಕಂಡುಹಿಡ್ಕೊಂಡು ಅದೇ ಥರ ಸಾಧನವನ್ನು ಮಾಡಿದ್ರು. ಅದನ್ನು ಉದಾಹರಣೆಯನ್ನು ಸಹ ನಾವು ಬರೀಬಹುದು. ಇದು ಪ್ರಶ್ನೆ ಕೇಳುವಂಥದ್ದು ಮತ್ತು ಅನ್ವೇಷಣೆ. 88ನೇದು, ವಿಜ್ಞಾನವು ಪರಿಸರ ಮತ್ತು ಅದರಲ್ಲಿರುವ ನಮ್ಮ ಸ್ಥಾನವನ್ನು ಅರ್ಥ ಮಾಡಿಕೊಳ್ಳಲು ಯಾವ ರೀತಿಯ ಮಾರ್ಗಗಳನ್ನು ತೋರಿಸುತ್ತದೆ. ವಿಜ್ಞಾನವು ಜೀವಿಗಳು ತಮ್ಮ ಸುತ್ತಲಿನ ಪರಿಸರ ಹಾಗೂ ಇತರ ಜೀವಿಗಳೊಂದಿಗೆ ಹೇಗೆ ಪರಸ್ಪರ ಕ್ರಿಯೆ ನಡೆಸುತ್ತವೆ ಎಂಬುದನ್ನು ವಿವರಿಸುತ್ತದೆ. ಇದು ಮಾಲಿನ್ಯ, ಸಂರಕ್ಷಣೆ, ಆಹಾರ ಸರಪಳಿ ಮತ್ತು ಪರಿಸರ ವ್ಯವಸ್ಥೆಗಳ ಬಗ್ಗೆ ಅರ್ಥ ಮಾಡಿಕೊಳ್ಳಲು ನೆರವಾಗುತ್ತದೆ. ಜೊತೆಗೆ ಮಾನವರ ಚಟುವಟಿಕೆಗಳು ನಮ್ಮ ಗ್ರಹಕ್ಕೆ ಹೇಗೆ ತೊಂದರೆಯಾಗಿವೆ ಎಂಬುದನ್ನು ತಿಳಿಸುತ್ತದೆ ಮತ್ತು ಭೂಮಿಯನ್ನು ರಕ್ಷಿಸುವ ಜವಾಬ್ದಾರಿಯುತ ಕ್ರಮಗಳನ್ನು ಸಹ ತಿಳಿಸುತ್ತದೆ. ಸೊ 89ನೇದು, ಜಲಚಕ್ರದ ಹಂತಗಳನ್ನು ಹೊಂದಿರುವ ಚಿತ್ರವನ್ನು ರಚಿಸಿ. ಅಂದರೆ ಅದು ನೀವು ಕೆಳಗಡೆ ನೀರು ಇರೋ ಚಿತ್ರ ಬರೀಬೇಕು. ಆವಿಕರಣ ಆಗುತ್ತೆ, ಬಿಸಿಲು ಬಿದ್ದು, ಆನಂತರ ಸಾಂದ್ರೀಕರಣ ಆಗಿ ಮೋಡ ಆಗುತ್ತೆ,
ಆಮೇಲೆ ಅದು ಘನೀಕರಣ ಆಗಿ ಮತ್ತೆ ಮಳೆ ಬೀಳುತ್ತೆ, ಮತ್ತು ಅದು ಕೆರೆಗಳಲ್ಲಿ ಬಾವಿಗಳಲ್ಲಿ ಸಂಗ್ರಹಣೆ ಆಗುತ್ತೆ. ಇದನ್ನು ಚಿತ್ರವನ್ನು ಬರೆಯುವಂಥದ್ದು. 90ನೇದು ವಿಜ್ಞಾನವು ತಿಳುವಳಿಕೆಯನ್ನು ಹೇಗೆ ನಿರ್ಮಿಸುತ್ತದೆ ಮತ್ತು ಸಹಕಾರವನ್ನು ಯಾವ ರೀತಿ ಉತ್ತೇಜಿಸುತ್ತದೆ. ವಿಜ್ಞಾನವು ಸಂಶೋಧನೆ ಮತ್ತು ಸತ್ಯಾಂಶಗಳ ಆಧಾರದ ಮೇಲೆ ಹಂತ ಹಂತವಾಗಿ ಜ್ಞಾನವನ್ನು ನಿರ್ಮಿಸುತ್ತದೆ. ವಿಜ್ಞಾನಿಗಳು ತಾವು ಕಂಡುಹಿಡಿದ ಮಾಹಿತಿಯನ್ನು ಇತರರೊಂದಿಗೆ ಹಂಚಿಕೊಂಡು ತಪ್ಪುಗಳನ್ನು ಸರಿಪಡಿಸುತ್ತಾರೆ ಮತ್ತು ಈ ಹಿಂದಿನ ಜ್ಞಾನವನ್ನು ಆಧಾರವಾಗಿಟ್ಟುಕೊಂಡು ಮುಂದುವರಿಸುತ್ತಾರೆ. ತಂಡದಲ್ಲಿ ಕೆಲಸ ಮಾಡುವುದರಿಂದ ಹೊಸ ಆಲೋಚನೆಗಳು ಬರುತ್ತವೆ ಮತ್ತು ಸಮಸ್ಯೆಗಳನ್ನು ವೇಗವಾಗಿ ಪರಿಹರಿಸಬಹುದು. ಹೀಗೆ ವಿಜ್ಞಾನ ಸಹಕಾರವನ್ನು ಉತ್ತೇಜಿಸುತ್ತದೆ. ಅಂದರೆ ಎಲ್ಲ ಟೀಮಲ್ಲಿ ಅವರು ಕೆಲಸ ಮಾಡೋದ್ರಿಂದ ಸೊ ಅಲ್ಲಿ ಚರ್ಚೆ ಮಾಡಬಹುದು ಮತ್ತು ತಿಳುವಳಿಕೆಯನ್ನು ಅವರು ಹೊಸ ಆಲೋಚನೆಗಳು ಬರೋದ್ರಿಂದ ಸಮಸ್ಯೆಗಳನ್ನು ವೇಗವಾಗಿ ಪರಿಹರಿಸಲಿಕ್ಕೆ ಸಹಾಯ ಆಗುತ್ತೆ. 91ನೇದು ಪ್ರಕೃತಿಯ ವೈವಿಧ್ಯತೆ ಮಕ್ಕಳಲ್ಲಿ ಹೇಗೆ ವೈಜ್ಞಾನಿಕ ಮನೋಭಾವನೆಯನ್ನು ರೂಪಿಸುತ್ತದೆ. ಬೆಳಕು, ಗಾಳಿ, ಧ್ವನಿ, ನೀರು, ಸಸ್ಯಗಳು ಮತ್ತು ಪ್ರಾಣಿಗಳು ಮೊದಲಾದ ಪ್ರಕೃತಿಯ ವೈವಿಧ್ಯತೆ ಮಕ್ಕಳಲ್ಲಿ ಕುತೂಹಲವನ್ನು ಉಂಟುಮಾಡುತ್ತದೆ. ಅವರು ತಮ್ಮ ಸುತ್ತಲಿನ ಘಟನೆಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಲು ಆರಂಭಿಸುತ್ತಾರೆ. ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕಲು ಅವರು ಆಲೋಚಿಸುತ್ತಾರೆ ಮತ್ತು ಕೆಲವೊಮ್ಮೆ ಸರಳ ಪ್ರಯೋಗಗಳನ್ನು ಮಾಡುತ್ತಾರೆ. ಈ ಪ್ರಕ್ರಿಯೆಯಿಂದ ಮಕ್ಕಳಲ್ಲಿ ವೈಜ್ಞಾನಿಕ ಚಿಂತನೆ ಬೆಳೆಯುತ್ತದೆ. ಸೊ ವೈಜ್ಞಾನಿಕ ಚಿಂತನೆ, ಪ್ರಕೃತಿಯಲ್ಲಿ ವೈವಿಧ್ಯತೆ ಇರೋದು ಹೇಗೆ ಬೆಳೆಸುತ್ತೆ ಮಕ್ಕಳಲ್ಲಿ ವೈಜ್ಞಾನಿಕ ಚಿಂತನೆ ಅನ್ನುವಂಥದ್ರ ಬಗ್ಗೆ, ಅಂದರೆ ಪ್ರಕೃತಿಯಲ್ಲಿರುವಂತಹ ಕುತೂಹಲಕಾರಿಯಾಗಿರ್ತಕ್ಕಂಥ ಅಂಶಗಳನ್ನು ಗಮನಿಸ್ತಾ ಪ್ರಾಣಿಗಳು, ಪಕ್ಷಿಗಳು, ಬೇರೆ ಬೇರೆ ವಿದ್ಯಮಾನಗಳನ್ನು ಗಮನಿಸೋದ್ರ ಜೊತೆಗೆ ಪ್ರಶ್ನೆ ಕೇಳೋಕ್ಕೆ ಶುರು ಮಾಡ್ತೀರಿ ನೀವೆಲ್ಲ. ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕಲಿಕ್ಕೆ ಅವರು ಆಲೋಚಿಸ್ತೀರಿ ಮತ್ತು ಪ್ರಯೋಗಗಳನ್ನು ಮಾಡ್ತಕ್ಕಂಥದ್ದು. ಇದರಿಂದ ವೈಜ್ಞಾನಿಕ ಚಿಂತನೆ ಬೆಳೆಯುತ್ತೆ. 92ನೇದು ಆಕಸ್ಮಿಕವಾಗಿ ನಿಮ್ಮ ಟಿ.ವಿ. ಕಾರ್ಯನಿರ್ವಹಿಸುತ್ತಿಲ್ಲ. ನಿಮ್ಮ ವೈಜ್ಞಾನಿಕ ವಿಧಾನವನ್ನು ಉಪಯೋಗಿಸಿ ಕಾರಣ ಮತ್ತು ಪರಿಹಾರ ಕಂಡುಹಿಡಿಯಿರಿ. ನಿಮ್ಮ ಮನೆ ಟಿ.ವಿ. ಕೆಲಸ ಮಾಡ್ತಿಲ್ಲ ಅಂದರೆ ವೈಜ್ಞಾನಿಕ ವಿಧಾನನ ಬಳಸಿ ಹೇಗೆ ಅದಕ್ಕೆ ಪರಿಹಾರ ಕಂಡುಹಿಡಿತೀರಾ. ಟಿ.ವಿ. ಸರಿಯಾಗಿ ಕಾರ್ಯನಿರ್ವಹಿಸ್ತಿಲ್ಲ ಅಂತ ಗಮನಿಸೋದು, ಅದಕ್ಕೇನು ಮೊದಲು ಅವಲೋಕನ ಮಾಡ್ತೀರಿ. ಮೊದಲನೇ ಸ್ಟೆಪ್ಪು ಟಿ.ವಿ. ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಎಂಬುದನ್ನು ಗಮನಿಸಲಾಯಿತು. ಉದಾಹರಣೆಗೆ ವಿದ್ಯುತ್ ಪೂರೈಸಿದರೂ ಟಿ.ವಿ. ಕೆಲಸ ಮಾಡುತ್ತಿಲ್ಲ ಅಂದರೆ ಕರೆಂಟ್ ಇದೆಯಲ್ಲ ಅಂತ ಫಸ್ಟ್ ನೋಡ್ತೀರಿ, ಅವಲೋಕನ ಮಾಡ್ತೀರಿ. ಅದು ಅವಲೋಕನ. 2ನೇದು ಪ್ರಶ್ನೆ, ಟಿ.ವಿ. ಏಕೆ ಕೆಲಸ ಮಾಡುತ್ತಿಲ್ಲ ಅಂತ ಪ್ರಶ್ನೆ ಹಾಕಂತೀರಿ. ಊಹೆ, ಟಿ.ವಿಯ ಪವರ್ ಕಾರ್ಡ್ ಅಥವಾ ರಿಮೋಟ್ ಸಮಸ್ಯೆ ಆಗಿರಬಹುದು, ವಿದ್ಯುತ್ ಸಂಪರ್ಕ ಕಡಿತವಾಗಿರಬಹುದು. 3ನೇ ನೀವೇನೇ ಊಹೆ ಮಾಡ್ತೀರಾ, ಅದು ಮೋಸ್ಟ್ಲಿ ಕರೆಂಟ್ ಪಾಸ್ ಆಗ್ತಿದೆಯಲ್ಲೋ, ರಿಮೋಟ್ ಪ್ರಾಬ್ಲಮ್ ಇರ್ಬೋದಾ, ವಿದ್ಯುತ್ ಸಂಪರ್ಕ ಕಡಿತ ಆಗಿದೆಯಾ, ಅಥವಾ ಟಿ.ವಿನೇ ಪ್ರಾಬ್ಲಮ್ ಆಗಿದೆಯಾ, ಒಂಥರ ಊಹೆಗಳು ಮಾಡ್ತೀರಾ. ಪ್ರಯೋಗ, ಟಿ.ವಿಯ ಪವರ್ ಕಾರ್ಡನ್ನು ಪರೀಕ್ಷೆ ಮಾಡಲಾಗಿದೆ. ಪವರ್ ಕಾರ್ಡ್ ಇದೆಯಾ, ಸರಿ ಇದೆಯಾ ಅಂತ ನೋಡ್ತೀರಾ. ಇನ್ನೊಂದು ಪ್ಲಗ್ ಪಾಯಿಂಟ್ಗೆ ಕನೆಕ್ಟ್ ಮಾಡ್ತೀರಿ. ರಿಮೋಟ್ನಲ್ಲಿ ಬ್ಯಾಟ್ರಿಗಳನ್ನ ಬದಲಾಯಿಸ್ತೀರಿ. ವಿಶ್ಲೇಷಣೆ, 5ನೇ ಹಂತ, ಪವರ್ ಕಾರ್ಡ್ ಬದಲಾಯಿಸಿದಾಗ ಟಿ.ವಿ. ಕೆಲಸ ಮಾಡಿದರೆ ಅದು ಸಮಸ್ಯೆಯ ಮೂಲ. ಸೊ ಪವರ್ ಕಾರ್ಡ್ ಬದಲಾಯಿಸಿದಾಗ ಟಿ.ವಿ. ಕೆಲಸ ಮಾಡಿದ್ರೆ ಅಲ್ಲಿ ಪವರ್ ಅಂದರೆ ಕರೆಂಟ್ ಪಾಸ್ ಆಗ್ತಿರಲಿಲ್ಲ, ಅದು ಸರಿ ಹೋಯಿತು ಅಂತ. ಸಪೋಸ್ ರಿಮೋಟ್ ಪ್ರಾಬ್ಲಮ್ ಇದ್ದಾಗ ಆದರೆ ಅದರಿಂದ ಸಮಸ್ಯೆ ಆಗಿದೆ ಅಂತ ಅನ್ನುವಂಥದ್ದು ಗೊತ್ತಾಗ್ತದೆ. ಸೊ ಆದ್ದರಿಂದ ಹೊಸ ತೀರ್ಮಾನ ಕೊನೆಗೆ ಮಾಡ್ತೀರಿ. ಟಿ.ವಿಯ ಪವರ್ ಕಾರ್ಡ್ ಹಾಳಾಗಿದ್ದ ಕಾರಣ ಕಾರ್ಯನಿರ್ವಹಿಸುತ್ತಿರಲಿಲ್ಲ. ಹೊಸ ಪವರ್ ಕಾರ್ಡ್ ಬಳಸಿದ ಮೇಲೆ ಟಿ.ವಿ. ಸರಿಯಾಗಿ ಕೆಲಸ ಮಾಡ್ತು. ಸೊ ಪವರ್ ಕಾರ್ಡ್ ಇರ್ಬೋದು, ನೀವು ಬೇಕಾದ್ರೆ ರಿಮೋಟ್ ಅಂತ ಹೇಳ್ಬೋದು. ಎಲ್ಲ ಮಾಡಿದ್ರೂ ಸಪೋಸ್ ಅದು ಕೆಲಸ ಮಾಡ್ತಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಮುಖ್ಯವಾಗಿ ಟಿ.ವಿನೇ ಕೆಟ್ಟೋಗಿರ್ಬೋದು. ಸೊ ಈ ರೀತಿಯಲ್ಲಿ ಈ 6 ಹಂತಗಳನ್ನು ಬರೀಬೇಕಾಗತ್ತೆ. ಮೊದಲನೇದು ಅವಲೋಕನ, ಪ್ರಶ್ನೆ, 2ನೇದು ಪ್ರಶ್ನೆ, 3ನೇದು ಊಹೆ, 4ನೇದು ಪ್ರಯೋಗ, 5ನೇದು ವಿಶ್ಲೇಷಣೆ, 6ನೇದು ತೀರ್ಮಾನ. ಥ್ಯಾಂಕ್ ಯು.